ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇಡೀ ದೇಶದಲ್ಲಿ ಏನು ತಾವೆಲ್ಲ ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನೋ ರೀತಿ ಬಿಜೆಪಿಗರು ಹಳ್ಳಿಯಿಂದ ದಿಲ್ಲಿವರೆಗೆ ಗುಲ್ಲನ್ನೆಬ್ಸಿದ್ದಾರೆ. ಸೊ ಪ್ರಸ್ತುತ ಆ ವಿಚಾರವಾಗಿ ಇವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಿಮ್ಮ ಮುಖಾಂತರ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ರಾಜ್ಯದ ಜನತೆಗೆ, ದೇಶದ ಜನತೆಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಕಟ್ಟಿರೋದೇ ಒಬ್ಬ ಮಹಿಳೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಮಹಿಳೆಯನ್ನ, ಮಕ್ಕಳನ್ನ, ರೈತರನ್ನ, ಯುವಕರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೆ, ಜನಸಾಮಾನ್ಯರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೆ ಈ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ, ಸಮಾನವಾದ ಮನೋಭಾವ, ಸಂವಿಧಾನಕ್ಕೆ ಬದ್ಧತೆ, ಇದೇ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ತಳಹದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು ಬಿಜೆಪಿಯವರು ಏನು ನಮ್ಮ ಮೇಲೆ ನಾರಿ ವಂದನ ಅಧಿನಿಯಮ ಏನು ಕಳೆದ ಅಧಿವೇಶನದಲ್ಲಿ ಬಿದ್ದ ಮೇಲೆ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ಮಹಿಳಾ ಮೊದಲ ಪ್ರಧಾನಮಂತ್ರಿಯವರನ್ನ ಇಂದಿರಾ ಗಾಂಧೀಜಿಯವರನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಮೊದಲ ರಾಷ್ಟ್ರಪತಿಯನ್ನ, ಮಹಿಳಾ ರಾಷ್ಟ್ರಪತಿಯನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ, ಪ್ರತಿಭಾ ಪಾಟೀಲ್ ಅವರನ್ನ. ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನ ಸುಚೇತಾ ಕೃಪಾಲಿನಿ ಅಂತ 1963ರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನ ಮಹಿಳೆಯನ್ನೇ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಮೊದಲ ಮಹಿಳಾ ಮಂತ್ರಿ ರಾಜ್ಕುಮಾರಿ ಅಮೃತ್ ಕೌರ್ ಅಂತ 1947 ಏನು ನಮ್ಮ ಸ್ವತಂತ್ರ ಸಿಕ್ಕು ಪ್ರಥಮ ಬಾರಿಗೆ ಏನು ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ, ಆವಾಗ ರಾಜ್ಕುಮಾರಿ ಅಮೃತ್ ಕೌರ್ ಅನ್ನೋರು. ಇಷ್ಟೇ ಯಾಕೆ, ಪ್ರಥಮ ಬಾರಿಗೆ ರಾಜ್ಯಪಾಲರನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಮಹಿಳೆಯನ್ನ ರಾಜ್ಯಪಾಲನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕೌನ್ಸಿಲ್ಲು, ಪೌರಾಡಳಿತ, ಕಾರ್ಪೊರೇಷನ್ನು, ಮಹಾನಗರ ಪಾಲಿಕೆ, ಇವುಗಳಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ನ ತಂದು ಕೊಟ್ಟಿದ್ದೆ. ಮಹಿಳೆಯರ ಪರವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣವಾಗಲಿಕ್ಕೆ, ಶಕ್ತಿಯನ್ನು ತುಂಬಲಿಕ್ಕೆ, ಇವತ್ತು ಮಹಿಳೆಯನ್ನ ಮುಂದೆ ತರಲಿಕ್ಕೆ 33% ರಿಸರ್ವೇಷನ್ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ತದನಂತರ 33% ಇದ್ದಿದ್ದನ್ನು UPA ಗೌರ್ಮೆಂಟ್ನಲ್ಲಿ 50% ಮಹಿಳಾ ರಿಸರ್ವೇಷನ್ನ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ, BJPಯವರು ಅವ್ರಿಗೆ ನಿಜವಾಗ್ಲೂ ಮಹಿಳೆಯರ ಪರವಾಗಿ ಗೌರವ, ಏನು ನಾರಿ ವಂದನ, ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ ಏನು ಹೆಸರಿಟ್ಟಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಮಹಿಳೆಯರ ಪರವಾಗಿ ಕಾಳಜಿ ಇದ್ದಿದ್ರೆ, ನಿಜವಾಗ್ಲೂ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಅವ್ರು ತರಲೇಬೇಕು ಅಂತಂದಿದ್ರೆ ಯಾಕೆ ತರಲಿಲ್ಲ? 2023ರಲ್ಲಿ ಈ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಸಂಸತ್ನಲ್ಲಿ ಮಂಡಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇತರೆ ಪಕ್ಷಗಳ ಜೊತೆಯಲ್ಲಿ ಸೇರಿ ಒಂದೇ ಒಂದು ಲೈನ್ನಲ್ಲಿ ನಿರ್ಣಯ ಮಾಡ್ತೀವಿ, ನಾವು ಮಹಿಳೆಯರ ಪರವಾಗಿದ್ದೀವಿ, ಮಹಿಳಾ ರಿಸರ್ವೇಷನ್ ಬಿಲ್ ಪರವಾಗಿದ್ದೀವಿ. ಇದನ್ನ ಒಗ್ಗಟ್ಟಿನಿಂದ ಎರಡೂ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಾವು ಬೆಂಬಲಿಸಿದ್ದೀವಿ 2023ರಲ್ಲಿ. ಇದು ಆಗಲೇಬೇಕು ಅಂತ. ಆವಾಗ ಪ್ರಧಾನಮಂತ್ರಿಗಳು 2023ರಲ್ಲಿ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಹಾಕ್ತಾರೆ, ಇದೊಂದು ಐತಿಹಾಸಿಕವಾದಂಥ ನಿರ್ಣಯ, ಮಹಿಳೆಯರಿಗೆ ಶಕ್ತಿ ತುಂಬುವಂಥ ನಿರ್ಣಯ ಅಂತ. ಅದನ್ನು ಅಮಿತ್ ಶಾ ಅವರು ಕೂಡ ಅದನ್ನು ರೀಟ್ವೀಟ್ ಮಾಡ್ತಾರೆ. 2023ರಲ್ಲಿ ಆಗಿರುವಂಥ ಒಗ್ಗಟ್ಟಿನಿಂದ ಆಗಿರುವಂಥ ಈ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದ ಮೇಲೂ ಕೂಡ
ಯಾಕೆ ಈಗ 2026ರಲ್ಲಿ ಅದು ಕೂಡ ದೇಶದಲ್ಲಿ ಎರಡು ಕಡೆ ಇಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ, ಒಂದು ತಮಿಳುನಾಡು, ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಇಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ತರಾತುರಿಯಲ್ಲಿ, ನಾನು ಬಹಳಷ್ಟು ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ, ತರಾತುರಿಯಲ್ಲಿ ಯಾಕೆ ಇದನ್ನ ಮಸೂದೆಯನ್ನ ಮಂಡನೆ ಮಾಡಲಿಕ್ಕೆ ಹೊರಟರು? ಮಂಡನೆ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶ ಫೆಡರಲ್ ಸಿಸ್ಟಮ್ನಲ್ಲಿ ಇದೀವಿ. ನಾವು ಫೆಡರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ರಾಜ್ಯದ ಮುಖ್ಯಸ್ಥರನ್ನ ಕರೆದು ವಿರೋಧ ಪಕ್ಷದ ನಾಯಕರನ್ನ, ವಿರೋಧ ಪಕ್ಷದ ಮುಖ್ಯಸ್ಥರನ್ನ ಕರೆದು ಚರ್ಚೆ ಮಾಡಬೇಕು. 2026ಕ್ಕೆ ಮಂಡಿಸೋಕ್ಕಿಂತ ಮುಂಚೆ, ಯಾಕಂತಂದ್ರೆ ನಾವ್ ಯಾರು ವಿರೋಧ ಮಾಡಿರ್ಲಿಲ್ಲ, ಮಂಡನೆ ಮಾಡೋಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರನ್ನಾಗ್ಲಿ ಅಥವಾ ರಾಜ್ಯದ ಮುಖ್ಯಸ್ಥರು ಅಂತಂದ್ರೆ ಮುಖ್ಯಮಂತ್ರಿಗಳನ್ನಾಗ್ಲಿ ಅಥವಾ ರಾಜ್ಯದಲ್ಲಿ ಅಧಿಕಾರದ ವಿರೋಧ ಪಕ್ಷದ ನಾಯಕರನ್ನಾಗ್ಲಿ ಕರೆದು ಮಾತನಾಡ್ಲಿಲ್ಲ. ಯಾಕೆ? ಇದು ಕೇಂದ್ರದ ಒಂದು ಒತ್ತಡವನ್ನ, ಕೇಂದ್ರ ಸರ್ಕಾರ ಏನೇ ನಿರ್ಣಯವನ್ನ ತೆಗೆದುಕೊಂಡ್ರು ಕೂಡ ರಾಜ್ಯಗಳು ಅದನ್ನ ನಡೆಸ್ಕೊಳ್ಬೇಕು ಅನ್ನುವಂತ ಈ ಒಂದು ಹಿಟ್ಲರ್ ಶಾಹಿ ಯಾಕೆ ನಮ್ಮನ್ನ ಕರೆದು ಮಾತನಾಡ್ಲಿಲ್ಲ? ವಿಶೇಷವಾಗಿ ರಾಹುಲ್ ಗಾಂಧೀಜಿಯವರು 2 ಬಾರಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಖರ್ಗೆಜಿಯವರು 2 ಸಾರಿ ಪತ್ರ ಬರೆದಿದ್ದಾರೆ. ವಿಶೇಷ ಒಂದು ಮೀಟಿಂಗ್ ಅನ್ನ ಕರೀರಿ, ಸರ್ವ ಪಕ್ಷಗಳ ಒಂದು ಮೀಟಿಂಗ್ ಅನ್ನ ಕರೆದು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ವಿಚಾರ ಮಾಡಿದ ಮೇಲೆ ನೀವು ಇದನ್ನ ಮಸೂದೆಯನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದಂತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಇರಬಹುದು, ಅಮಿತ್ ಶಾ ಇರಬಹುದು, ಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಮಸೂದೆಯನ್ನ ಸಂಸತ್ನಲ್ಲಿ ಮಂಡನೆ ಮಾಡಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿತ್ತು, ಅವ್ರ ಹತ್ರ ನಂಬರ್ ಇರಲಿಲ್ಲ. ಅವ್ರ ಈ ಬಿಲ್ ಪಾಸ್ ಮಾಡ್ಕೊಳ್ಬೇಕಂದ್ರೆ 1/3 ಮೆಜಾರಿಟಿ ಬೇಕು, ಅವರಲ್ಲಿ ನಂಬರ್ ಇರಲಿಲ್ಲ. ಆದ್ರೂ ಕೂಡ ಯಾಕೆ ಮಂಡನೆ ಮಾಡಿದ್ರು? ಅಥವಾ ಮುಂಚೆ ವಿರೋಧ ಪಕ್ಷದವರ ಜೊತೆ ಮಾತನಾಡಿ ಎಸ್ ಅನಿಸ್ಕೊಂಡು ಎಲ್ಲರ ಒಂದು ಸಹಕಾರದಿಂದ ಮಂಡನೆ ಮಾಡಿದ್ರೆ ಅದಕ್ಕೆ ಅವ್ರು ನಿಜವಾಗ್ಲೂ ಮಹಿಳಾ ಮೀಸಲಾತಿಯ ಪರವಾಗಿ ಅವ್ರು ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಅವ್ರು ಮಹಿಳಾ ಮೀಸಲಾತಿಯನ್ನ ರಾಷ್ಟ್ರದ ಮಹಿಳೆಯರ ಹಿತಕ್ಕೋಸ್ಕರ ಮಾಡಲಿಲ್ಲ, ಮಹಿಳಾ ಮೀಸಲಾತಿಯ ಒಂದು ಮುಖವಾಡವನ್ನ ಹಾಕಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ ಮತ್ತು ಜಾತಿ ಗಣತಿ ಅಂತ ಅದು ಬಿಡಿ, ಅದು ಬೇಡ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದ್ರೆ ಕ್ಷೇತ್ರ ಮರು ವಿಂಗಡಣೆಯನ್ನ ಮಾಡೋದಕ್ಕೋಸ್ಕರ ಮಹಿಳಾ ಮೀಸಲಾತಿಯ ಬಿಲ್ಲನ್ನ ಮುಖವಾಡ ಹಾಕಿದ್ರು. ನಾವು ಈಗಲೂ ಕೂಡ ರೆಡಿ ಇದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿ ಅವರು ಹೇಳಿದ್ದಾರೆ, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಖರ್ಗೆಜಿ ಅವರು ಹೇಳಿದ್ದಾರೆ, ಇವತ್ತಿಗೂ ಕೂಡ ನಾವು ಮಹಿಳಾ ಮೀಸಲಾತಿ 33% ಪರವಾಗಿನೇ ಇದ್ದೇವೆ. ನಾಳೆನೇ ಅಧಿವೇಶನ ಕರೆದು ನಾವು ಎಸ್ ಅನ್ಲಿಕ್ಕೆ ನಾವು ತಯಾರಿದ್ದೇವೆ. ಆದ್ರೆ 2023ರಲ್ಲಿ ತಾವೇನು ಹೇಳಿದ್ರಿ, 543 ಸೀಟ್ ಏನು ಪಾರ್ಲಿಮೆಂಟ್ ನಲ್ಲಿ ಈಗ ಸದ್ಯಕ್ಕೆ ಇದೆ, ಸಂಸತ್ನಲ್ಲಿ 543 ಸೀಟ್ ಹೇಗಿದೆ, ಯಥಾವತ್ತಾಗಿ 543ಗೆ 33% ನೀವು ಮಾಡಿ. ಇವತ್ತು ಕೂಡ ನಾವು ಮಹಿಳೆಯರ ಪರವಾಗಿದ್ದೀವಿ, ಇವತ್ತು ಕೂಡ ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ. ಯಾಕಂತಂದ್ರೆ ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನ ನಮ್ಮ ಮಾನ್ಯ ಸೋನಿಯಾ ಗಾಂಧಿ UPA ಸರ್ಕಾರದ ಚೇರ್ಪರ್ಸನ್ ಆದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾವು ಪಾಸ್ ಮಾಡ್ಕೊಂಡ್ವಿ, ಆದ್ರೆ ರಾಜ್ಯಸಭೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು. ಸೊ ಇದರಿಂದ ನಾನು ಹೇಳ್ತೀನಿ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ 1947ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಮಹಿಳೆಯರ ಪರವಾಗಿ ಅಂದ್ರೆ ಸ್ತ್ರೀಗಳ ಸೆಂಟ್ರಿಕ್ ಒಂದು ಕಾರ್ಯಕ್ರಮ ಆಗಿರಬಹುದು, ಒಂದು ನಿಯಮ ಇರಬಹುದು, ಪ್ರತಿಯೊಂದನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿ. ತಮಗೆ ಹೇಳಬೇಕು ಅಂತ ಹೇಳಿದ್ರೆ, ವರದಕ್ಷಿಣೆಯ ಕಿರುಕುಳಕ್ಕೆ ಯಾರಾದ್ರೂ ಇವತ್ತು ಕಾನೂನನ್ನ ರಚನೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂಥ ಒಂದೇ ಒಂದು ವಿಚಾರದಿಂದ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಆಗಿರಬಹುದು, ನಮ್ಮ 10 kg ಏನು ರೇಷನ್ ಕಾರ್ಡ್ದಿಂದ ಬರುವಂಥ ರೈಸ್ ಆಗಿರ್ಬೋದು, ವಿಮೆನ್ ಸೆಂಟ್ರಿಕ್ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ.
ಮಹಿಳೆಯನ್ನ ರಾಜಕೀಯವಾಗಿ ಸಬಲೀಕರಣ ಮಾಡ್ಲಿಕ್ಕೇನೆ ನಾವು 33% ನಾವೇ ತಗೊಂಡು ಬಂದ್ವಿ ಮೀಸಲಾತಿಯನ್ನ. 33% ಇದ್ದಿದ್ದನ್ನ 50% ನಾವೇ ಮಾಡಿದ್ವಿ. ಸೊ ನಮಗೆ ಅದೇನೋ ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವಂತ ಅನ್ನೋ ಹಾಗೆ ನಮಗೆ ಕನ್ನಡಿಯನ್ನ ತೋರಿಸುವಂತ ಪ್ರಯತ್ನ ಏನು ಬಿಜೆಪಿಗರು ಟಾಮ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೊಡ್ಕೊಳ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಷ್ಟು ಮಹಿಳಾ ಪರವಾಗಿ ಚಿಂತನೆ ಮಾಡ್ತಾ ಇರುವಂತ ಬಿಜೆಪಿಗರೇ, ತಮಗೆ ಮಹಿಳೆಯರ ಬಗ್ಗೆ ಅಷ್ಟೊಂದು ಗೌರವ ಇದ್ದಿದ್ರೆ ಏನು ಮಣಿಪುರದಲ್ಲಿ ಆಯಿತು ಘಟನೆ, ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಏನು ಘಟನೆ ಆಯಿತು, ಒಬ್ಬ ಎಸ್ ಸಿ ಯುವತಿಯನ್ನ ರೇಪ್ ಮಾಡಿದ ಮೇಲೆ ಅವರ ಮನೆಯವ್ರಿಗೂ ಕೂಡ ಹೇಳ್ದೆ ರಾತ್ರೋರಾತ್ರಿ ಪೊಲೀಸ್ನವರು ಹೋಗಿ ಆ ಹುಡುಗಿಯನ್ನ ತೀರ್ಕೊಂಡ ಮೇಲೆ ಹೋಗಿ ಸುಟ್ಟಾಕೋದು. ಹತ್ರಾಸ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಮಣಿಪುರ್ ಗಲಾಟೆಯಿಂದ ಸುಮಾರು 60,000 ಮಹಿಳೆಯರು ಸ್ಥಳಾಂತರಗೊಂಡಿದ್ದಾರೆ. ಇವತ್ತು 60,000 ಮಹಿಳೆಯರು 300 ಟೆಂಟ್ನಲ್ಲಿ ಇದ್ದಾರೆ ಭಯದಿಂದ. ಅವರನ್ನ ಯಾಕೆ ಈ ಮಹಿಳಾ ಮನೆಗಳಿಗೆ, ಬಿಜೆಪಿ ಸೋ ಕಾಲ್ಡ್ ಮಹಿಳಾ ಮನೆಗಳಿಗೆ ಯಾಕೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಅದ್ರ ಜೊತೆಯಲ್ಲಿ ನಮ್ಮ ದೇಶದ ಗೌರವ, ನಮ್ಮ ದೇಶಕ್ಕೆ ಹೆಮ್ಮೆ, ಒಲಿಂಪಿಕ್ಸ್ ನಲ್ಲಿ ಮೆಡಲ್ ತೆಗೆದುಕೊಂಡು ಬಂದ್ರು ಕುಸ್ತಿಪಟುದು. ಅವರು ಡೆಲ್ಲಿಯಲ್ಲಿ ಎಷ್ಟು ದಿನ ಅವರು ಇದನ್ನ ಮಾಡಿದ್ರು, ಅವರ ಒಬ್ಬ ಕೋಚ್ನಿಂದ ಅಥವಾ ಬಿಜೆಪಿ ನಾಯಕನಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಎಷ್ಟು ದಿನ ಪ್ರತಿಭಟನೆ ಮಾಡಿದ್ರು. ಆ ಕೂಗಿ ಯಾಕೆ ಬಿಜೆಪಿ ಮಹಿಳಾ ಮನೆಗಳಿಗೆ ಬಿಜೆಪಿ ಅವರಿಗೆ ಕೇಳೋದಿಲ್ಲ? ಇದಿಷ್ಟೇ ಯಾಕೆ? ಬಿಜೆಪಿಯವರ ಮನಸ್ಸು ಯಾವ ರೀತಿ ಇದೆ ಅಂತಂದ್ರೆ, ಅವರು ಮನುವಾದಿಗಳು. ಮಹಿಳೆ ಬರೀ 4 ಗೋಡೆ ಮಧ್ಯದಲ್ಲಿ ಇರಬೇಕು, ಮಹಿಳೆ ಬರೀ ಅಡುಗೆ ಮಾಡಲಿಕ್ಕೆ ಸೀಮಿತವಾಗಿರಬೇಕು, ಮಕ್ಕಳನ್ನ ಹೆರಲಿಕ್ಕೆ ಸೀಮಿತವಾಗಿರಬೇಕು ಅನ್ನುವಂಥ ಮನುಸ್ಮೃತಿಯನ್ನ ಪಾಲಿಸ್ಕೊಂಡು ಬಂದಂಥವ್ರು ಬಿಜೆಪಿಯವರು. ಯಾಕಂದ್ರೆ ಅವ್ರಿಗೆ ಪಾಠ ಹೇಳೋರೆ RSS. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಮಹಿಳೆಯರ ಪರವಾಗಿ ಚಿಂತನೆ ಇದ್ದಿದ್ರೆ ಅವರು ಮೊದಲು 30 ತಿಂಗಳು ಲೇಟ್ ಮಾಡ್ತಾ ಇರಲಿಲ್ಲ. ಈ ಮಹಿಳಾ ಮೀಸಲಾತಿ ಬಿಲ್ಲನ್ನ ಸರ್ವಾನುಮತದಿಂದ ಆಯ್ಕೆ ಆದಮೇಲೆ 30 ತಿಂಗಳು ಅವ್ರು ಲೇಟ್ ಮಾಡ್ತಾ ಇರಲಿಲ್ಲ. ಒಂದು. ಎರಡನೇದ್ದು, ತರಾತುರಿಯಲ್ಲಿ ಅವ್ರಿಗೆ ಈ ಬಿಲ್ ಬೀಳುತ್ತೆ ಅನ್ನೋದು ಗೊತ್ತಿದ್ರು ಕೂಡ, 1/3 ಮೆಜಾರಿಟಿ ಅವ್ರ ಹತ್ರ ಇಲ್ಲ, ನಂಬರ್ಗಳಿಲ್ಲ ಅಂತ ಗೊತ್ತಿದ್ರು ಕೂಡ ಆ ಬಿಲ್ಲನ್ನ ಮಂಡಿಸಿದ್ದು ರಾಜಕೀಯಕ್ಕೋಸ್ಕರ, ಮಹಿಳೆಯರನ್ನ ಮುಖವಾಡವಾಗಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆ ಮಾಡಲಿಕ್ಕೆ ಅನ್ನೋದು ಎರಡನೇದು. ಮೂರನೇ ಪ್ರಶ್ನೆ, ಇಡೀ ಭಾರತ ದೇಶದಲ್ಲಿ, ಯಾಕಂತಂದ್ರೆ ಅವತ್ತು ಕಂಪ್ಲೀಟ್ ಆಗಿ 2 ದಿನ ನಾನು ಕೊಯಮತ್ತೂರಿನಲ್ಲಿ ಇದ್ರೂ ಕೂಡ ನಾನು ಲೈವ್ ನೋಡ್ತಾ ಇದ್ದೆ. ಸಂಸತ್ನಲ್ಲಿ ಏನು ಚರ್ಚೆ ಆಗುತ್ತೆ, ಯಾರ್ಯಾರು ವಿರೋಧ ಪಕ್ಷದವ್ರು ಯಾರು ಮಾತಾಡ್ತಾರೆ, ಅಮಿತ್ ಶಾಜಿ ಏನು ಮಾತಾಡ್ತಾರೆ, ಮೋದಿಜಿ ಅವ್ರು ಏನು ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಏನು ಮಾತಾಡ್ತಾರೆ, ಪ್ರತಿಯೊಂದನ್ನು ಕೂಡ ಬಹಳಷ್ಟು ಕ್ಲೋಸ್ಲಿ ನಾನು ಅದನ್ನ ಅಪ್ಡೇಟ್ ತಗೊಂಡೆ. ಯಾಕಂದ್ರೆ ಒಬ್ಬ ಮಹಿಳಾ ಮಂತ್ರಿ ಆಗಿರೋದ್ರಿಂದ ಅವತ್ತು ಯಾವತ್ತೂ ಇಲ್ದಷ್ಟು ಮಹಿಳೆಯರನ್ನ ಇಡೀ ದೇಶದ ಕಾರ್ನರ್ನಿಂದ, ಮೂಲೆಯಿಂದ ಮಹಿಳೆಯರನ್ನ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಮಹಿಳೆಯರನ್ನ ಕೂರಿಸಿರ್ತಾರೆ. ತಾವು ನೋಡಿರಬಹುದು ಇಡೀ ದೇಶದಿಂದ. ಅಂದ್ರೆ ಇವ್ರಿಗೆ ಗೊತ್ತಿತ್ತು ಇವರೆಲ್ಲ ಹೇಗೆ ರೆಡಿಮೇಡ್ ಆಗಿ ಕ್ಯಾಮ್ರಾ ಒಂದ್ ಕಡೆ ಇಟ್ಕೊಂಡು, ಶೂಟ್ ಒಂದ್ ಕಡೆ ಇಟ್ಕೊಂಡು, ಫೋಟೋ ಒಂದ್ ಕಡೆ ತಗೊಂಡು ಯಾವ ರೀತಿ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಅದೇ ರೀತಿ ಇಡೀ ದೇಶದ ಎದುರುಗಡೆ ಕಾಂಗ್ರೆಸ್ ಪಕ್ಷವನ್ನ ಕೆಟ್ಟದಾಗಿ ತೋರಿಸ್ಬೇಕನ್ನುವಂತ ಒಂದೇ ಕಾರಣಕ್ಕೆ ಇಡೀ ದೇಶದ ಮೂಲೆಯಿಂದ ಪ್ರತಿಯೊಂದು ರಾಜ್ಯದಿಂದ ಮಹಿಳೆಯರನ್ನ ಕರೆಸಿ ಗ್ಯಾಲರಿಯಲ್ಲಿ ಕೂರಿಸಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಇವ್ರಿಗೆ ಬೀಳುತ್ತೆ ಅಂತ ಗೊತ್ತಿದ್ದದಕ್ಕೆ ಪ್ಲೇ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಅಟ್ಲೀಸ್ಟ್ ಪ್ಲೇ ಕಾರ್ಡ್ ಮಾಡ್ಲಿಕ್ಕೆ 1-2 ಗಂಟೆ ಆದ್ರೂ ಬೇಕಲ್ಲ. ಇವ್ರು ಸಂಸತ್ನಿಂದ ಹೊರಗಡೆ ಬರ್ಬೇಕಾದ್ರೆ ಪ್ಲೇ ಕಾರ್ಡ್ ಇಟ್ಕೊಂಡು ಬರ್ತಾರೆ ಮಹಿಳಾ ಎಂಪಿಗಳು. ಅಂದ್ರೆ ಇವರ ಮನಸ್ಸು ಯಾವ ರೀತಿ ಇತ್ತು ಅಂದ್ರೆ, ಇವ್ರಿಗೆ ಗೊತ್ತಿತ್ತು ಮಹಿಳಾ ಏನು ಮೀಸಲಾತಿ ಮಸೂದೆ ಸಂಸತ್ನಲ್ಲಿ ಬೀಳುತ್ತೆ, ನಾರಿ ಶಕ್ತಿ ವಂದನಾ ಅಧಿನಿಯಮ ಸಂಸತ್ನಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಇದನ್ನೆಲ್ಲ ತಯಾರಿ ಮಾಡಿದ್ರು. ಇವರ ಫೋಕಸ್ಸು ಮಹಿಳೆಯರಿಗೆ ಮೀಸಲಾತಿ 33% ಅಲ್ಲ, ಇವರ ಫೋಕಸ್ಸು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು. ಕ್ಷೇತ್ರ ಮರು ವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಮುಂಬರುವಂತ ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬೇಡ ಅಂತವ್ರನ್ನ ಕತ್ತರಿಸಿ, ಯಾವ ಬೂತ್ನಲ್ಲಿ ಇವ್ರಿಗೆ ಅನುಕೂಲ ಇದೆ ಆ ಬೂತ್ಗಳನ್ನ ಜೋಡಿಸಿ, ಬೇಕಾದ್ರೆ ಪಿರನ್ವಾಡಿಯನ್ನ ತೆಗೆದುಕೊಂಡು ಬಂದು ನಾರ್ತ್ನಲ್ಲೂ ಜೋಡಿಸಬಹುದು. ಐ ಆಮ್ ಟೆಲ್ಲಿಂಗ್ ಯು, ಆ ರೀತಿ ಆಗಿದೆ.
ಇಲ್ಲ ಅಂತಂದ್ರೆ ಉತ್ಸವವನ್ನ ಕಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಭಯ್ ಪಾಟೀಲ್ರನ್ನು ಸೇರಿಸ್ಬೋದು. ಸೊ ಈ ರೀತಿ ಕ್ಷೇತ್ರ ಮರು ವಿಂಗಡಣೆ ಮಾಡ್ಬೇಕನ್ನುವಂಥ ಒಂದೇ ಉದ್ದೇಶದಿಂದ ಇವತ್ತು ಮಹಿಳಾ ಮೀಸಲಾತಿ ಮಸೂದೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಇವರ ಈ ಒಂದು ಬೂಟಾಟಕ್ಕೆ, ಇವರ ಏನು ಒಂದು ಗೋಮುಖ ವ್ಯಾಘ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳೆಯರ ಹೆಸರನ್ನ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದಾರಲ್ಲ, ಇಂಥವರಿಗೆ ಇವತ್ತು ಕಾಂಗ್ರೆಸ್ ಧಿಕ್ಕಾರ ಹೇಳುತ್ತೆ. ಇವತ್ತು ಕೂಡ ನಾನಾಗ್ಲಿ ಅಥವಾ ಕೆಳಗೆ ಇರುವಂಥ ಕಾರ್ಯಕರ್ತರನ್ನ ಹಿಡ್ಕೊಂಡು ನಮ್ಮ ಅತ್ಯುನ್ನತ ನಾಯಕರವರೆಗೂ ಕೂಡ ಮಹಿಳೆಯರ ಪರವಾಗಿ ನಾವಿದ್ದೀವಿ, ಮಹಿಳಾ ಮೀಸಲಾತಿ ಪರವಾಗಿ ನಾವಿದ್ದೀವಿ. ಆದರೆ ಎಷ್ಟು ಈಗ 224 ಅಸೆಂಬ್ಲಿ ನಮ್ಮಲ್ಲಿದೆ, ನಾವು ಕೂಡ ಅಲ್ಲಿ 33% ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದನ್ನ ಮಾಡಿದ್ರೆ ಇಲ್ಲೂ ಕೂಡ ನಾವು ಆಸ್ ಇಟ್ ಈಸ್ ನಂಬರ್ ನಾವು ರೆಡಿ ಇದ್ದೀವಿ. ಅದೇ ಪ್ರಕಾರ 543 ಏನು ಸಂಸತ್ನಲ್ಲಿದೆ ಅದೇ ಪ್ರಕಾರ ಅವ್ರು ತೆಗೆದುಕೊಂಡು ಬಂದ್ರೆ ಅದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ರೆಡಿ ಇದ್ದೀವಿ. ಎಸ್ ಮೇಡಮ್, ಇದು ಇದು ಪೊಲಿಟಿಕಲ್ ಟೂಲ್ ಆಗಿದೆ ಇಬ್ಬರಿಗೆ, ಕಾಂಗ್ರೆಸ್ ಮತ್ತು ಬಿಜೆಪಿಗೆ. ಇಫ್ ಕಾಂಗ್ರೆಸ್ ಕೂಡ selectively taken stand to support only women's bill apart from delimitation, it could have made some difference. Definitely yes, and we already taken the decision in 2023. As for your knowledge, I am telling you, we have already supported this bill. Now also we are ready to support. Now also, today also, tomorrow also, if they call